ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಭಾರತ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇದೆ. ಭಾರತ ಪಾಕಿಗಳು ಹಾರಿಸಿದ 12ಕ್ಕೂ ಅಧಿಕ ಡ್ರೋನ್ ಮಿಸೈಲ್ಗಳನ್ನು ಆಕಾಶದಲ್ಲೇ ಪುಡಿ ಮಾಡಿದೆ. ಲಾಹೋರ್ಗೆ ನುಗ್ಗಿ ಅದರ ಏರ್ ಡಿಫೆನ್ಸ್ ಸಿಸ್ಟಮ್ನ ಧ್ವಂಸನೂ ಮಾಡಿದೆ. ಪಾಕಿಸ್ತಾನದ ಯಾವುದೋ ಏರ್ ಬೇಸ್ನಲ್ಲಿ ಎದ್ದೇಳೋ ಯುದ್ಧ ವಿಮಾನವನ್ನೇ ಅದೇ ಕ್ಷಣದಲ್ಲಿ ಹೊಡೆಯೋ ತಾಕತ್ತು, ಪಾಕ್ ಏರ್ ಸ್ಪೇಸ್ ದಾಟೋ ಮುಂಚೆನೇ ಹೊಡೆಯೋ ತಾಕತ್ತು ಭಾರತದ ಸುದರ್ಶನ ಚಕ್ರ S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಿದೆ. ಹಾಗಿದ್ರೆ ಅಸಲಿಗೆ ಆಕಾಶದ ಕಾವಲುಗಾರರಾಗಿರೋ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗೆ ಕೆಲಸ ಮಾಡ್ತವೆ? ಭೂಮಿಯಿಂದ ಸಾವಿರಾರು ಅಡಿ ಎತ್ತರದಲ್ಲಿ ಫೈಟರ್ ಜೆಟ್ ಒಳಗಡೆ ಲಾಂಚ್ ಬಟನ್ ಮೇಲೆ ಬೆರಳಿಟ್ಟು ಕೂತಿರೋ ಪೈಲಟ್ಗಳು ಮಾಡೋಕ್ಕಾಗದ ಕೆಲಸವನ್ನ ನೆಲದ ಮೇಲೆ ಓಡಾಡೋ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೆಂಗೆ ವರ್ಕ್ ಮಾಡ್ತವೆ? ಟೆಕ್ನಾಲಜಿ ಏನೇನಿರುತ್ತೆ? ಸೇನೆಯ ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಸ್ನೇಹಿತರೆ, ಈ ಹಿಂದೆ ಗಡಿಗಳಲ್ಲಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಆಗಿ ಕಾವಲು ಗೋಪುರಗಳನ್ನು ಕಟ್ಟಿ ಅದರ ಮೇಲೆ ಸೈನಿಕರ ಕೈಗೆ ಬೈನಾಕ್ಯುಲರ್ ಕೊಟ್ಟು ನಿಲ್ಲಿಸ್ತಾ ಇದ್ರು. ಗಡಿ ದಾಟಿ ಬರೋ ವೈರ್ ಏರ್ ಕ್ರಾಫ್ಟ್ ಗಳನ್ನ ಸೈನಿಕರೇ ಮ್ಯಾನ್ಯುವಲ್ ಆಗಿ ಹೊಡಿಬೇಕಾಗಿತ್ತು. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಬೋಫೋರ್ಸ್ ಗನ್ಗಳ ಟ್ರಿಗರ್ ಮೇಲೆ ಬೆರಳಿಟ್ಕೊಂಡೇ ನಿಲ್ಲಬೇಕಾಗಿತ್ತು. ಆದ್ರೀಗ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕಣ್ಣಿಗೆ ಕಾಣದ ಕಾವಲುಗಾರ ಹಾರಿಸುವ ಭಯಾನಕ ವೇಗದ ಮಿಸೈಲ್ಗಳು ವೈರಿ ವಿಮಾನಗಳನ್ನು, ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಕ್ಷಣ ಮಾತ್ರದಲ್ಲೇ ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ದಾವೆ. ಕೇವಲ ವಿಮಾನ ಅಲ್ಲ, ಡ್ರೋನ್ ಮಿಸೈಲ್ಗಳು ಬಂದರೂ ಕೂಡ ಇವುಗಳ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮಾಡರ್ನ್ ಯುದ್ಧದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಪಾಕಿಸ್ತಾನಕ್ಕೆ ಈ ಸಲ ಭ್ರಮ ನಿರಸನ ಆಗಿದೆ. ಏನು ಮಾಡಿದ್ರು ಭಾರತದ ಬಾರ್ಡರ್ನಲ್ಲಿ ದಾಟಿ ಒಳಗೆ ಏನೋ ಮಾಡೋಕ್ಕಾಗ್ತಾ ಇಲ್ವಲ್ಲ ನಮ್ಮ ಕೈಲಿ ಅಂತ. ತುಂಬ ಜನ ಕೇಳ್ಬೋದು, ಪೂಂಚ್ನಲ್ಲಿ ಆಗ್ತಿದೆಯಲ್ಲ ಅಂತ. ಪೂಂಚ್ನಲ್ಲಿ ಬಾರ್ಡರ್ನಲ್ಲಿ ಮೇಲೆ ಬೆಟ್ಟದಲ್ಲಿ ಕೂತ್ಕೊಂಡು ಕೆಳಗಡೆಗೆ ಅವರು ಹಜಿಪೀರ್ ಪಾಸಿಂದ ನಮ್ಮ ಪೂಂಚ್ ಕಡೆಗೆ ಅವರು ಶೆಲ್ಲಿಂಗ್ ಮಾಡ್ತಿರೋದು, ಗುಂಡು ಹಾರಿಸೋ ಥರ ಶೆಲ್ಲನ್ನು ಹಾರಿಸ್ತಾ ಇದ್ದಾರೆ. ಆ ಸಣ್ಣ ಸಣ್ಣ ಶೆಲ್ಗಳಿಗೆಲ್ಲ S-400 ಫೈರ್ ಮಾಡೋಕ್ಕಾಗೋದಿಲ್ಲ. ಅವುಗಳ ರೇಂಜ್ ತುಂಬ ಕಮ್ಮಿ, 20-30 ಕಿಲೋಮೀಟರ್ ದೂರ ತನಕ ಮಾತ್ರ. ಹಾಗಾಗಿ ಆ ಹಳ್ಳಿಲಿರೋ ಜನರನ್ನ ಹಿಂಸೆ ಕೊಡೋಕ್ಕೆ ಅದನ್ನು ಹಾರಿಸ್ತಾ ಇದ್ದಾರೆ ಪಾಕಿಗಳು ಅಷ್ಟೇ. ಅದಕ್ಕೆ ನಾವು ವಾಪಸ್ ಸರಿಯಾಗಿ ಅವ್ರಿಗೆ ಹೊಡಿತಾ ಇದ್ದೀವಿ. ಪೂಂಚ್ನ ಆ ಸೈಡ್ನಿರುವಂಥ POKಲಿಂದ ಅವ್ರು ಹಾರಿಸ್ತಿರುವಂಥ ಅವರ ಪೋಸ್ಟ್ಗಳ ಕಡೆಗೆ ನಾವು ಕೂಡ ಫೈರ್ ಮಾಡ್ತಿದ್ದೀವಿ. ಅದು ಬಿಡಿ. ಆದರೆ ಈ ರೀತಿ ಲಾಂಗ್ ರೇಂಜ್ ಕ್ಷಿಪಣಿ, ಯುದ್ಧ ವಿಮಾನ ಮತ್ತು ಡ್ರೋನ್ಗಳ ಮೂಲಕ ಡೀಪ್ ಇನ್ಸೈಡ್ ಭಾರತ ಹೊಡೆಯೋಕ್ಕೆ ಅವ್ರ ಕೈಲಿ ಆಗ್ತಾನೇ ಇಲ್ಲ. ಅವ್ರು ಹಾರಿಸಿದ್ದೆಲ್ಲವನ್ನ ಹೊಡೆದು ಬಿಸಾಕ್ತಾ ಇದ್ದೀವಿ ನಾವು. ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಇದು. ಹಾಗಿದ್ರೆ ಇವು ವೈರಿ ಪಡೆಯನ್ನು ಗುರುತಿಸಿ ಹೊಡೆಯೋದು ಹೇಗೆ? ಹಾರ್ತಿರೋದು ನಮ್ಮ ಏರ್ಕ್ರಾಫ್ಟ, ವೈರಿ ಪಡೆಯ ಏರ್ಕ್ರಾಫ್ಟ ಹೆಂಗೆ ಪತ್ತೆ ಹಚ್ತಾವೆ ಇವು? ಅಂಥದ್ದೇನು ಟೆಕ್ನಾಲಜಿ ಇದರಲ್ಲಿ ಹಾಕಲಾಗಿರುತ್ತೆ? ಅರ್ಲಿ ಡಿಟೆಕ್ಷನ್. ಸ್ನೇಹಿತರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಕೇವಲ ಒಂದು ಲಾರಿ ಮೇಲಿರೋ ಮಿಸೈಲ್ ಸಿಸ್ಟಮ್ ಅಲ್ಲ. ಅದು ರೆಡಾರ್, ಕಮಾಂಡ್ ಸೆಂಟರ್, ವೈರಿ ಪಡೆ, ಆಯುಧ ಕಂಡು ಹಿಡಿಯೋ ಇಂಟರ್ಸೆಪ್ಟರ್, ಟ್ರ್ಯಾಕರ್ ಹಾಗೂ ಡೆಸ್ಟ್ರಾಯರ್ಗಳ ಕಾಂಬಿನೇಷನ್. ಎಲ್ಲದು ಒಂದರಲ್ಲೇ ಹಾಕಿದ್ರೆ ಹೆಂಗಿರುತ್ತೆ ಅಷ್ಟು ಪವರ್ಫುಲ್. ಮೊದಲನೇದಾಗಿ ಇದರಲ್ಲಿ ಅರ್ಲಿ ವಾರ್ನಿಂಗ್ ರೆಡಾರ್ ಅಥವಾ EWR ಇರುತ್ತೆ. ಇವು ಲಾಂಗ್ ರೇಂಜ್ ರೆಡಾರ್. ಉದಾಹರಣೆಗೆ ಭಾರತದ S-400 ರೆಡಾರ್ನಲ್ಲಿ 600 ಕಿಲೋಮೀಟರ್ನ ರೇಂಜ್ ಇದೆ. ಸೊ ಇದು ಕೂಡ ಲಾಂಗ್ ರೇಂಜ್ಗೆ ಸೇರುತ್ತೆ. ಈ EWR ಸಿಸ್ಟಮ್ ವೈರ್ ಏರ್ ಕ್ರಾಫ್ಟ್ ಮಿಸೈಲ್ಗಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪತ್ತೆ ಹಚ್ಚುತ್ತೆ. 600 ಕಿಲೋಮೀಟರ್ ಒಳಗೆ ಲಾಂಚ್ ಆಗಿದ್ರೆ ಲಾಂಚ್ ಆದ ತಕ್ಷಣವೇ ಗೊತ್ತಾಗುತ್ತೆ ಲಾಂಚ್ ಆಯಿತು ಅಂತ. ಸೊ ಇದು ಸ್ಟೆಪ್ 1. ಸ್ಟೆಪ್ 2ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಇರೋ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ EWRನಿಂದ ಸಿಗೋ ಡೇಟಾವನ್ನು ಅನಲೈಸ್ ಮಾಡುತ್ತೆ. ಯಾಕೆ ಅನಲೈಸ್ ಮಾಡಬೇಕು? ಬರ್ತಿರೋದು ವೈರಿ ಪಡೆಯ ಏರ್ ಕ್ರಾಫ್ಟ್ ಅಥವಾ ನಮ್ಮದೇ ಏರ್ ಕ್ರಾಫ್ಟಾ ಅಂತ ಪತ್ತೆ ಹಚ್ಚಬೇಕು. ಫ್ರೆಂಡ್ಲಿ ಫೈರ್ ಆಗಬಾರ್ದಲ್ಲ ಆಮೇಲೆ, ಅದಕ್ಕೆ ನಮ್ದಕ್ಕೆ ನಾವೇ ಹೊಡಿಬಾರ್ದಲ್ಲ. ಅದಕ್ಕೆ ಈ ರೀತಿ ಅನಲೈಸ್ ಮಾಡೋಕೆ IFF ಅಥವಾ ಐಡೆಂಟಿಫಿಕೇಶನ್ ಆಫ್ ಫ್ರೆಂಡ್ ಆರ್ ಫೋ ಅನ್ನೋ ಸಿಸ್ಟಮ್ ಇರುತ್ತೆ. ಭಾರತ S-400ಗಳಿಗೆ IFF ಸಿಸ್ಟಮ್ಗಳನ್ನು ಭಾರತನೇ ಅಳವಡಿಸುತ್ತೆ. ಭಾರತದ ಏರ್ಕ್ರಾಫ್ಟ್ಗಳನ್ನು ಮಾತ್ರ ಫ್ರೆಂಡ್ಲಿ ಅಂತ ಗುರುತಿಸೋ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಲಾಗಿದೆ. ನಮ್ಮ ಏರ್ಕ್ರಾಫ್ಟ್ಗಳ ಎಲೆಕ್ಟ್ರಾನಿಕ್ ಸಿಗ್ನೇಚರನ್ನು ಫೀಡ್ ಮಾಡಿದ್ದಾರೆ. ಹೀಗಾಗಿ ಫ್ರೆಂಡ್ಲಿ ಏರ್ಕ್ರಾಫ್ಟ್ ಯಾವುದು ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ಬರ್ತಿರೋ ಟಾರ್ಗೆಟ್ ಎಂಗೇಜ್ ಮಾಡಬೇಕಾ, ಇಗ್ನೋರ್ ಮಾಡಬೇಕಾ ಅಂತ 2ನೇ ಸ್ಟೆಪ್ನಲ್ಲಿ ಡಿಸಿಷನ್ ತಗೊಳುತ್ತೆ. 3ನೇ ಸ್ಟೆಪ್ನಲ್ಲಿ ಟಾರ್ಗೆಟ್ ಎಲ್ಲಿದೆ ಅಥವಾ ಎಲ್ಲಿ ಬರ್ತಿದೆ ಅನ್ನೋ ಪೊಸಿಷನ್, ವೇಗ, ಎತ್ತರ, ದಿಕ್ಕು ಅನಲೈಸ್ ಆಗುತ್ತೆ. ಅದರ ನಿರಂತರ ಡೇಟಾ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ಗೆ ಫೀಡ್ ಆಗ್ತಿರುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸೈನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ವೈಷ್ಣೋದೇವಿ, ಅಮೃತ್ಸರ್, ಗೋಲ್ಡನ್ ಟೆಂಪಲ್, ಶಿಮ್ಲಾ, ಮನಾಲಿ, ಹರಿದ್ವಾರ್, ಋಷಿಕೇಶ್, ಡೆಲ್ಲಿ 8 ನೈಟ್ 9 ಡೇಸ್ ಟ್ರಿಪ್ ಇದು. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 19/5/2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 4ನೇ ಸ್ಟೆಪ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಸರ್ಫೇಸ್ ಟು ಏರ್ ಮಿಸೈಲ್ಸ್ SAM ಲಾಂಚ್ ಆಗಿ ಟಾರ್ಗೆಟ್ ಅನ್ನ ಮಿಡ್ ಏರ್ನಲ್ಲೇ ಡಿಸ್ಟ್ರಾಯ್ ಮಾಡುತ್ತೆ.
ಎಲ್ಲ ಕಾಂಪೊನೆಂಟ್ಗಳು ರೆಡಾರ್, ಸ್ಯಾಮ್, ಫೈಟರ್ಗಳೆಲ್ಲ ರಿಯಲ್ ಟೈಮ್ನಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರ್ತವೆ. ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡುವ ವಿಧಾನ. ಆದರೆ ಒಂದು ಕಡೆ ಭಾರತದ S-400 ಪಾಕ್ ಏರ್ಕ್ರಾಫ್ಟ್ಗಳನ್ನು ಉದುರಿಸ್ತಾ ಇದ್ರೆ ಪಾಕಿಸ್ತಾನದ HQ-9 ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ? ನಾವು ಆರಾಮಾಗಿ ಒಳಗೆ ಹೋಗಿ ಹೊಡಿತಾ ಇದ್ದೀವಲ್ಲ, ಸಿಕ್ಕಲ್ಲಿ ಪಾಕಿಸ್ತಾನದಾದ್ಯಂತ ಡ್ರೋನ್ಗಳ ಮಳೆಯನ್ನು ಸುರಿಸಿ ಪಾಕಿಸ್ತಾನಿಯರನ್ನು ದಿಕ್ಕಾಪಾಲಾಗಿ ಓ ಅಂತ ಕೂಗ್ತಾ ಓಡಾಡೋ ರೀತಿ ಮಾಡಿದ್ದೀವಲ್ಲ ರೋಡಲ್ಲೆಲ್ಲ. ಮೊಬೈಲ್ ಹಿಡ್ಕೊಂಡ್ರೆ ಶೂಟ್ ಮಾಡೋದಾ ಓಡೋಗೋದಾ ಗೊತ್ತಾಗ್ತಿಲ್ಲ ಅವರಿಗೆ. ಹೇಗೆ ಈ ಚೈನೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಟುಸ್ ಪಟಾಕಿ ಆಗೋದ್ವಾ? ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೊಡೆತ. ಖುದ್ದು ಭಾರತದ ರಕ್ಷಣಾ ಇಲಾಖೆ ರಿಲೀಸ್ ಮಾಡಿರೋ ಸ್ಟೇಟ್ಮೆಂಟ್ ಪ್ರಕಾರ ಪಾಕ್ನ ಚೈನೀಸ್ HQ-9 ಏರ್ ಡಿಫೆನ್ಸ್ ಮಿಸೈಲ್ ಲಾಂಚರ್ಗಳ ಮೇಲೆ ಭಾರತದ ಡ್ರೋನ್ಗಳು ದಾಳಿ ಮಾಡಿವೆ. ಅದು ಕೂಡ ಲಾಹೋರ್ ನಗರದ ರಕ್ಷಣೆಗೆ ಇಡಲಾಗಿದ್ದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಡಮಾರ್ ಆಗಿದೆ. ಪಾಕಿಸ್ತಾನ ತನ್ನ ರಕ್ಷಣೆಯ ಫ್ರಂಟ್ ಲೈನ್ ಅಸ್ತ್ರವನ್ನೇ ಕಳ್ಕೊಂಡಿದೆ. ಅದನ್ನು ಕೂಡ ಕಾಪಾಡಿಕೊಳ್ಳೋಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಭಾರತ ಆಪರೇಷನ್ ಸಿಂಧೂರ್ನಲ್ಲಿ 9 ಜಾಗಗಳಲ್ಲಿ ಪ್ರೆಸಿಷನ್ ಸ್ಟ್ರೈಕಿಂಗ್ ಮಾಡಿದಾಗಲೂ ಅವುಗಳು ಕೆಲಸ ಮಾಡಿರಲಿಲ್ಲ. ಅದರ ಮರುದಿನ ಪಾಕ್ ಮತ್ತೆ ಬಾಲ ಬಿಚ್ಚಿದಾಗ ಪ್ರತಿಯಾಗಿ ನಾವು ಡ್ರೋನ್ ಅಟ್ಯಾಕ್ ಮಾಡಿದ್ವಲ್ಲ, ಆಗಲೂ ಕೂಡ ಚೈನೀಸ್ ಸಿಸ್ಟಮ್ಗಳು ಪಾಕಿಸ್ತಾನಕ್ಕೆ ಹೆಲ್ಪೇ ಮಾಡಿಲ್ಲ. ಅದೇನು ಚೀನಾದವರು ಅದನ್ನ ಹಿಂಗೆ ಬಳಸೋದು ಹೆಂಗೆ ಅಂತ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿಲ್ವೋ, ಅಥವಾ ಇವ್ರು ಕಲ್ತ್ಕೊಂಡಿಲ್ವೋ, ಅಥವಾ ಅವು ಕೆಲಸನೇ ಸರಿಯಾಗಿ ಮಾಡಲ್ವೋ? ಈ ಪ್ರಶ್ನೆ ಎಲ್ಲ ಈಗ ಜಾಗತಿಕವಾಗಿ ಹುಟ್ಟಾಕಿದೆ. ಈ HQ-9 ಕಾರ್ಯವೈಖರಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದೊಂದು ಯೂನಿಟ್ಗೆ ಸುಮಾರು $66 ಮಿಲಿಯನ್, ಅಂದರೆ ಸುಮಾರು 500 ಕೋಟಿ ರೂಪಾಯಿ. ಪಾಕಿಸ್ತಾನ ರೂಪಾಯಿ ಲೆಕ್ಕದಲ್ಲಿ 1,500 ಕೋಟಿ ರೂಪಾಯಿ ಅಷ್ಟೆಲ್ಲ ಖರ್ಚು ಮಾಡಿ ಪಾಕಿಸ್ತಾನ ಈ ಚೀನಾ ಸಾಮಾನು ತಗೊಂಡಿತ್ತು. ಸುಮಾರು 9 ಯೂನಿಟ್ಗಳನ್ನು ಸುಮಾರು 4,800 ಕೋಟಿ ರೂಪಾಯಿ ಖರ್ಚಲ್ಲಿ ತಗೊಂಬಂದು ನಿಲ್ಲಿಸಿದ್ರು. ಪಾಕಿಸ್ತಾನ ರೂಪಾಯಿ ಲೆಕ್ಕದಲ್ಲಿ ಎಷ್ಟಾಯಿತು? ಇಂಟು 3 ಮಾಡ್ಕೊಳ್ಳಿ ನೀವು ಸ್ನೇಹಿತರೆ, ಅಷ್ಟು ಖರ್ಚು ಮಾಡಿದರು. ಸ್ನೇಹಿತರೆ, ಇದನ್ನು ಚೀನಾದ CPMIEC ಅನ್ನೋ ಸರ್ಕಾರಿ ಸ್ವಾಮ್ಯದ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಹಾಗಂತ ಇದು ಚೀನಾದ ಸ್ವಂತ ಟೆಕ್ನಾಲಜಿ ಅಲ್ಲ. ಈ ಏರ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ರಷ್ಯಾ ಚೀನಾ ಕೊಟ್ಟಿದ್ದು. ರಷ್ಯಾದ ಅಲ್ಮಾಜ್ ಆಂಟಿ ಅನ್ನೋ ಕಂಪನಿ S-300, ನಮ್ಮ S-400 ಇದೆಯಲ್ಲ ಅದರ ಪ್ರೀವಿಯಸ್ ವರ್ಷನ್ S-300 ಮಿಸೈಲ್ ಸಿಸ್ಟಮ್ನಲ್ಲಿ ಈ ಟೆಕ್ನಾಲಜಿ ಬಳಸಿತ್ತು. ಅದೇ ಡಿಫೆನ್ಸ್ ಸಿಸ್ಟಮ್ನ ಚೀನಾ HQ-9 ಬಳಸಿ ಮಾರಿದೆ ಪಾಕಿಸ್ತಾನಕ್ಕೆ. ಅದರಲ್ಲೂ HQ-9P ಅನ್ನೋ ವೇರಿಯಂಟ್ನ ಏರ್ ಶೀಲ್ಡ್ ಪಾಕ್ ಹತ್ರ ಇದೆ. ಕರಾಚಿ ಕಂಟೋನ್ಮೆಂಟ್ ಪ್ರದೇಶದಲ್ಲಿ HQ-9 ಡಿಪ್ಲಾಯ್ ಆಗಿರೋದು ಈ ಹಿಂದೆ ಪತ್ತೆಯಾಗಿತ್ತು. ಇದೀಗ ಬಾರ್ಡರ್ನಲ್ಲೂ ಇಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ, ಬಟ್ ಏನು ಯೂಸ್ ಆಗ್ತಿಲ್ಲ. ಈ ವ್ಯವಸ್ಥೆಯಲ್ಲಿ TVM ಟ್ರ್ಯಾಕ್ ವಯಾ ಮಿಸೈಲ್ ಸಿಸ್ಟಮ್, SARH ರೆಡಾರ್ ಹಾಗೂ HT-223 ರೆಡಾರ್ಗಳಿದ್ದಾವೆ. ಈ HQ-9ನಿಂದ ಒಂದು ಟಾರ್ಗೆಟ್ಗೆ ಮಿಸೈಲ್ ಲಾಂಚ್ ಆಗಿ ಮಾರ್ಗ ಮಧ್ಯೆ ಟಾರ್ಗೆಟ್ನ ಪಥ ಚೇಂಜ್ ಆದರೆ ಅದಕ್ಕೆ ತಕ್ಕಂತೆ ಮಿಸೈಲ್ನ ಪಥ ಕೂಡ ಚೇಂಜ್ ಆಗಬೇಕಾಗಿತ್ತು. ಆ ರೀತಿ ಎಲ್ಲ ಟೆಕ್ನಾಲಜಿ ಇರಬೇಕಾಗಿತ್ತು. ಆನ್ ಪೇಪರ್ ಆ ರೀತಿ ಇದೆ. ಜೊತೆಗೆ ಈ HQ-9 ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಜಾಮ್ ಮಾಡೋದು ಕಷ್ಟ ಅಂತೆಲ್ಲ ಆನ್ ಪೇಪರ್ ಬರ್ಕೊಂಡಿದ್ರು ಚೀನಿಯರು, ಪಾಕಿಸ್ತಾನಿಯರು. ಆದರೆ ಭಾರತ ಇದೆಲ್ಲವನ್ನ ಜಾಮ್ ಮಾಡಿ ಒಳಗೆ ಹೋಗಿ ಹೊಡೆದು ಬಂದಿದೆ. ಜೊತೆಗೆ ನೆಕ್ಸ್ಟ್ ಡೇ ಸೆಕೆಂಡ್ ಅಟ್ಯಾಕ್ನಲ್ಲಿ ಡ್ರೋನ್ಗಳನ್ನು ಬಳಸಿ ಇದಕ್ಕೇ ಹೋಗಿ ಹೊಡೆದಿದೆ ಭಾರತ. ಸೊ ಈಗ ಶತ್ರು ಏರ್ಕ್ರಾಫ್ಟ್ಗಳನ್ನು ಜಾಮ್ ಮಾಡಬೇಕಾಗಿದ್ದ ಪಾಕಿಸ್ತಾನದ ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಭಾರತದ ಡ್ರೋನ್ಗಳ ಹೊಡೆತಕ್ಕೆ ಇದೇ ಹೆಂಗೆ ಜಾಮ್ ಆಗಿ ಹೋಗಿದೆ ಅಂದರೆ ಬ್ರೆಡ್ಡಿಗೆ ಹಚ್ಕೊಂಡು ತಿನ್ಬೋದು. ಈಗ ಆ ರೀತಿ ಜಾಮ್ ಆಗಿಬಿಟ್ಟಿದೆ. ಚೀನಿ ಮಾದರಿಯ HQ-9B ಡಿಫೆನ್ಸ್ ವ್ಯವಸ್ಥೆಗೆ 250ರಿಂದ 300 ಕಿಲೋಮೀಟರ್ ರೇಂಜ್ ಇರಬೇಕಾಗಿತ್ತು. ಜೊತೆಗೆ ಸ್ನೇಹಿತರೆ, ಚೀನಿಯರು ಈ HQ-9B ಡಿಫೆನ್ಸ್ ಸಿಸ್ಟಮ್ಗೆ 300 ಕಿಲೋಮೀಟರ್ ತನಕ ರೇಂಜ್ ಇದೆ ಅಂತ ಹೇಳ್ತಾರೆ. ಆದರೆ ಪಾಕಿಸ್ತಾನ ಕೊಟ್ಟಿರೋದು HQ-9P ವೇರಿಯಂಟ್, ಅದಕ್ಕೂ 125 ಕಿಲೋಮೀಟರ್ ರೇಂಜ್ ಇದೆ ಅಂತ ಹೇಳ್ತಾರೆ. ಅಷ್ಟಿದ್ರೂ ಭಾರತದ ಡ್ರೋನ್ಗಳನ್ನು ಮುಟ್ಟಕ್ಕೆ ಇವುಗಳ ಕೈಲಿ ಆಗಿಲ್ಲ. ಇದೇ ಕಾರಣಕ್ಕೆ ಸ್ನೇಹಿತರೆ, HQ-9 ರೆಡಾರ್ ಸಿಸ್ಟಮ್ ಭಾರತದ S-400ಗೆ ಸರಿಸಾಟಿಯೇ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಅದರ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ತುಂಬ ಕಮ್ಮಿ ಇದ್ದಾವೆ. ಅದಷ್ಟು ವೀಕ್ ಇರೋದ್ರಿಂದನೇ ಚೀನಾ ಕೂಡ ರಷ್ಯಾ ಹತ್ರ S-400 ಖರೀದಿ ಮಾಡ್ಕೊಂಡಿದೆ. ನಾವು ಹೆಂಗೆ ತೊಗೊಂಡಿದ್ದೀವೋ ಚೀನಾದವರು ಕೂಡ ತೊಗೊಂಡು ಇಟ್ಕೊಂಡಿದ್ದಾರೆ. ಅವ್ರ ಹತ್ರ ಇರೋದು ಅಷ್ಟು ಗ್ರೇಟ್ ಆಗಿದ್ದರೆ ಅವ್ರು ಯಾಕೆ ರಷ್ಯಾ ಹತ್ರ ತೊಗೊಳ್ತಾ ಇದ್ರು? ಈ ಬುದ್ಧಿಗೇಡಿ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ ಅಷ್ಟೇ. ಕಮ್ಮಿ ರೇಟಲ್ಲಿ ಹಾಫ್ ರೇಟ್ ಚೀಪ್ ರೇಟಿಗೆ ಸಿಗುತ್ತೆ ಅಂತ ಹೇಳ್ತಂದ್ರೆ ರಾಶಿ ಹಾಕೊಂಡಿದೆ. ಕೆಲಸಕ್ಕೆ ಬರಬೇಕಲ್ಲ ಅದು. ಸ್ವಂತ ನೆಟ್ವರ್ಕ್ ಸಿಸ್ಟಮ್ ಕೊರತೆ. ಭಾರತ ತನ್ನ S-400ನಲ್ಲಿ ಸ್ವಂತ IACCS ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಿದೆ. ಹಾಗಂದ್ರೆ ಇಂಟಿಗ್ರೇಟೆಡ್ ಏರ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಅಂತ. ಇದು ಭಾರತ ತನ್ನ ಡಿಫೆನ್ಸ್ ಆಪರೇಷನ್ಸ್ಗೆ ಬಳಸುವ ಅತ್ಯಂತ ಅಡ್ವಾನ್ಸ್ಡ್ ಆಟೋಮ್ಯಾಟಿಕ್ ಮತ್ತು ಸೆಕ್ಯೂರ್ ಮಿಲಿಟರಿ ನೆಟ್ವರ್ಕ್. ವೈರಿ ಪಡೆಗಳ ಏರ್ ಮೂವ್ಮೆಂಟ್ ಮಾನಿಟರ್ ಮಾಡೋಕೆ, ಮಿಸೈಲ್, ರೆಡಾರ್, ಫೈಟರ್ಗಳನ್ನು ಕಂಟ್ರೋಲ್ ಮಾಡೋಕೆ, ದೇಶಾದ್ಯಂತ ಆಕಾಶದಿಂದ ಬರೋ ಥ್ರೆಟ್ಸನ್ನು ಮ್ಯಾನೇಜ್ ಮಾಡೋಕೆ IACCS ಯೂಸ್ ಮಾಡಲಾಗ್ತಿದೆ. ಇದು ಇಂಡಿಯನ್ ಏರ್ ಡಿಫೆನ್ಸ್ನ ಬ್ರೈನ್ ಹಾಗೂ ನರ್ವಸ್ ಸಿಸ್ಟಮ್. ಸಾಕಷ್ಟು ಸ್ಯಾಟಲೈಟ್ಗಳನ್ನು ಬಳಸಿ ಇದು ಕೆಲಸ ಮಾಡುತ್ತೆ. ಆದರೆ ಪಾಕ್ ಬಳಿ ಈ ರೀತಿ ಸ್ವದೇಶಿ ನೆಟ್ವರ್ಕ್ ಟೆಕ್ನಾಲಜಿನೇ ಇಲ್ಲ. ಹಾಗಾಗಿ ಒಂದು ರೀತಿ ಇದು ಫುಲ್ಲಿ ಆಪರೇಷನಲ್ ಏರ್ ಡಿಫೆನ್ಸ್ ಸಿಸ್ಟಮ್ಮೇ ಆಗಿಲ್ಲ ಅದು.
ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ಒಂದು ರೀತಿ ಹಲ್ಲು ಕಿತ್ತಿರೋ ಹಾವು ಥರ ಕಟ್ಟಾಕಿರೋ ನಾಯಿ ಪರಿಸ್ಥಿತಿ ಈ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ದು. ಒಂದು ವೇಳೆ ಆಕ್ಟಿವೇಟ್ ಮಾಡಿದ್ರೂ ಕೂಡ ಅಡ್ವಾನ್ಸ್ ನೆಟ್ವರ್ಕ್ ಇಂಟಿಗ್ರೇಷನ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಎಲ್ಲಿ ನಮ್ಮ ಏರ್ಕ್ರಾಫ್ಟ್ಗಳನ್ನೇ ಹೊಡೆಯುತ್ತೋ ಅನ್ನೋ ಭಯ ಕೂಡ ಪಾಕಿಸ್ತಾನಕ್ಕಿದೆ. ಇದುವರೆಗೆ ಈ ಸಿಸ್ಟಮ್ ರೆಡಾರ್ ಸುಪೀರಿಯಾರಿಟಿ ತೋರಿಸೇ ಇಲ್ಲ. ಕಳೆದ ವರ್ಷ ನಮ್ಮ ಬ್ರಹ್ಮೋಸ್ ಮಿಸ್ಫೈರ್ ಆಗಿ ಪಾಕಿಸ್ತಾನಕ್ಕೆ ಹೋಗಿತ್ತು. ಮಿಸ್ಫೈರ್ ಅಂತ ನಾವು ಹೇಳಿದ್ವಿ, ನಮ್ಮ ಸರ್ಕಾರ ಆ ರೀತಿ ಹೇಳಿತ್ತು. ಅದು ಕ್ಷಿಪಣಿ, ಅದು ಮಿಸ್ಫೈರ್ ಆಗೋಕ್ಕೆ. ದೀಪಾವಳಿ ರಾಕೆಟ್ ಅಲ್ಲ. ಪಾಕಿಸ್ತಾನಿಯರಿಗೂ ಡೌಟು, ನಮ್ಮ ಏರ್ ಡಿಫೆನ್ಸ್ ಚೆಕ್ ಮಾಡೋಕ್ಕೆ ಹಾರಿಸಿದ್ದು, ಸುಳ್ಳು ಹೇಳ್ತಿದ್ದಾರೆ ಈಗ ಅಂತ. ಅದು ಸೀದಾ ಹೋಗಿ ಪಾಕಿಸ್ತಾನದಲ್ಲಿ ಬಿದ್ದಿತ್ತು. ಸ್ಫೋಟಕ ಹಾಕಿರಲಿಲ್ಲ ನಾವು ಅದಕ್ಕೆ, ಹಾಗೆ ಅದು ಮಿಸ್ಫೈರ್ ಆಗಿ ಹೋಗಿ ಪಾಕಿಸ್ತಾನಕ್ಕೆ ಬಿದ್ದಿತ್ತು, ಖಾಲಿ ಕ್ಷಿಪಣಿ. ಆದರೆ ಬ್ರಹ್ಮೋಸ್ ಏನು ಸಣ್ಣದಲ್ಲ, ಅದು ದೊಡ್ಡ ಗಾತ್ರದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಅದು ಹೋದಾಗಲೇ ಗೊತ್ತಾಗಿರಲಿಲ್ಲ. ಪಾಕಿಸ್ತಾನಕ್ಕೆ ಹೋಗಿ ಬಿದ್ದ ಮೇಲೆ ಸ್ಥಳೀಯರು ಏನೋ ಒಂದು ಬಿದ್ದಿದೆ ನೋಡಿ ಇಲ್ಲ ಅಂತ ಹೇಳಿದ ಮೇಲೆ ಗೊತ್ತಾಗಿತ್ತು ಇವರಿಗೆ. ಆವಾಗಲೇ ಸಾಬೀತಾಗಿತ್ತು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನ ಪವರ್ ಎಲ್ಲಿವರೆಗೂ ಇದೆ, ಅವ್ರು ಎಷ್ಟು ಅಲರ್ಟ್ ಆಗಿದ್ದಾರೆ, ಅವ್ರಿಗೆ ಎಷ್ಟು ಇನ್ಫಾರ್ಮೇಷನ್ ಹೋಗುತ್ತೆ, ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಈಗ ರಿಯಲ್ ವಾರ್ಫೇರ್ನಲ್ಲೂ ಕೂಡ ಭಾರತ ಸಾಬೀತು ಮಾಡಿದೆ. ಪಾಕ್ ಮರ್ಯಾದೆಯನ್ನು ಜಗತ್ತಿನಾದ್ಯಂತ ಕಳೆದಿದೆ. ಪಾಕಿಸ್ತಾನದ ಜನ ಹಿಡಿದು ಟ್ವಿಟರ್ಗೆ, ಫೇಸ್ಬುಕ್ಕಿಗೆ, ಯೂಟ್ಯೂಬ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರಲ್ಲ, ನಮ್ಮಲ್ಲಿ ಈ ಥರ ಬಂದು ಬೀಳ್ತಾ ಇದ್ದಾವೆ, ಸ್ಫೋಟ ಆಗ್ತಿದೆ, ಅಲ್ಲಿ ಸ್ಫೋಟ ಆಯಿತು, ಇಲ್ಲಿ ಸ್ಫೋಟ ಆಯಿತು ಅಂತ. ಅವ್ರು ಹಾಕಿರೋ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆ ಪಾಕಿಸ್ತಾನದ ಮಾನ ಹಾಗೆ ಕೆಳಗೆ ಬರ್ತಾ ಇತ್ತು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ. ವಿಶೇಷವಾಗಿ ಬಹಳ ಮಾತನಾಡ್ತಾ ಇದ್ದ ಅಸೀಂ ಮುನೀರ್ನ ಮಾನ, ಜನರಲ್ ಅಸೀಂ ಮುನೀರ್ನ ಮಾನ